ಆತ್ಮೀಯ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರೇ, ಇಂದು ನಡೆದಂತಹ ಕರ್ನಾಟಕ ಟಿಇಟಿ ಎಕ್ಸಾಮ್ನ ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತಹ ಸಂಭವನೀಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಟೀಚರ್ ಎಕ್ಸಾಮ್ಗೆ, ಕೆಸೆಟ್ಗೆ, PC, PSI ಇಂದ ಹಿಡಿದು IAS, KS ಎಕ್ಸಾಮ್ ವರೆಗೂ ಕೂಡ ಅತ್ಯುತ್ತಮ ಕರೆಂಟ್ ಅಫೇರ್ಸ್ಗಳನ್ನು ಅಪ್ಡೇಟ್ಗಳನ್ನು ನೀಡಲಾಗುತ್ತೆ. ಹಾಗಾಗಿ ಎಲ್ಲ ಸ್ಪರ್ಧಾ ಮಿತ್ರರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನ ಸಂಭವನೀಯ ಕೀ ಉತ್ತರಗಳನ್ನು ನಿಮಗೆ ತಿಳಿಯಬಯಸ್ತಾ ಇದ್ದೇನೆ. ನೋಡೋಣ ಸ್ನೇಹಿತರೆ, ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. 1 ರಿಂದ 8ರವರೆಗೆ ಪ್ರಶ್ನೆಗಳನ್ನ ಈ ಒಂದು ಪ್ಯಾರಾಗ್ರಾಫ್ ಮೇಲೆ ಕೇಳಿದ್ದಾರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ಮೊದಲೇ ಪ್ರಶ್ನೆ ಹೇಗಿದೆ: ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಮೊದಲ ಸಣ್ಣ ಕತೆ ರಂಗನ ಮದುವೆ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 2ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಶ್ರೀನಿವಾಸ ಆಗುತ್ತೆ. ಇನ್ನು 3ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಸಂಗೀತಗಾರನ ಜೀವನ ಎನ್ನುವಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 4ನೇ ಪ್ರಶ್ನೆಗೆ ಮಾಸ್ತಿ ಅವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಯಾವುದಕ್ಕೆ ಭಾಷಾಂತರವಾಗಿದೆ ಅಂದ್ರೆ ತಮಿಳು ಭಾಷೆಗೆ ಭಾಷಾಂತರವಾಗಿದೆ. ಹಾಗಾಗಿ ಸರಿಯಾದಂತ ಉತ್ತರ ತಮಿಳು ಭಾಷೆ. ಇನ್ನು 5ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 6ನೇ ಪ್ರಶ್ನೆ ಮಾಸ್ತಿ ಅವರು ಕೆಲವು ಸಣ್ಣ ಕಥೆಗಳನ್ನು ಪ್ರಕಟವಾದಂತ ವರ್ಷ 1920 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 7ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಮಾಸ್ತಿ ಅವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಅಂತೇಳಿ ಚುಟಕ ಬ್ರಹ್ಮ ಅಂತೇಳಿ ದಿನಕರ ದೇಸಾಯಿಯನ್ನು ಕರೀತಾರೆ. ಹಾಗಾಗಿ ಈ ಒಂದು ಹೇಳಿಕೆ ಸರಿಯಾಗುವುದಿಲ್ಲ. ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ಸ್ 1 ಆಗುತ್ತೆ. ಇನ್ನು 8ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? ಅತ್ಯುತ್ತಮ ಪದದಲ್ಲಿರುವಂತಹ ಸಂಧಿ ಯಾವುದು ಅಂತ ಕೇಳಿದರೆ ಸರಿಯಾದಂತ ಉತ್ತರ ಎಣು ಸಂಧಿ ಆಗಬೇಕು. ಹಾಗಾಗಿ ಆಪ್ಷನ್ಸ್ 1 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 9 ರಿಂದ 15 ಪ್ರಶ್ನೆಗಳು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪದ್ಯದ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ. 9ನೇ ಪ್ರಶ್ನೆ ಹೇಗಿದೆ: ನೆನಪಿನ ಬೆಳೆಯನ್ನು ತೂಗಿರುವುದು ಅಂತೇಳಿ ಪ್ರಶ್ನೆ ಇದೆ. ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ಸ್ 2 ಮಳೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 10ನೇ ಪ್ರಶ್ನೆ ಕವಿ ಹೇಳುವಂತೆ ಮರುಕಳಿಸಿರುವುದು ಆನಂದ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಆಪ್ಷನ್ಸ್ 1. ಇನ್ನು ಮತ್ತೆ ಬರಬಾರದೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಹೀಗೆರದ ಹಳೆಗಾಲ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ಮಳೆಯು ಮರೆಯಗೂಡದಿರುವುದು ಅಂತಕ್ಕಂಥದ್ದು ಬಂಧ ಸಂಬಂಧಗಳು ಅಂತೇಳಿ ಆಪ್ಷನ್ಸ್ 3 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 13ನೇ ಪ್ರಶ್ನೆಗೆ ಮಳೆಯು ಜೀವಳವನ್ನು ಕಲಕಿದೆ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 14ನೇ ಪ್ರಶ್ನೆಗೆ ಸುಖ ದುಃಖ ಅಂತಕ್ಕಂಥದ್ದು ಜೋಡು ನುಡಿ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಪಯಣ ಪದದ ತತ್ಸಮ ರೂಪ ಪ್ರಯಾಣ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ಅನುನಾಸಿಕವಲ್ಲದ್ದು ಯಾವುದು ಅಂತೇಳಿ ಅಕ್ಷರ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಅನುನಾಸಿಕ ಅಂತಕ್ಕಂಥದ್ದು ತಾನು ಬರುತ್ತೆ ಮತ್ತು ಜಾನು ಬರುತ್ತೆ. ಹಾಗಾಗಿ ಈ ಎರಡರಲ್ಲಿ ಯಾವುದೇ ನೀವು ಆಪ್ಷನ್ ಹಾಕಿದ್ರು ಕೂಡ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ನಾ ಮತ್ತು ಮಾ ಅದು ಕೂಡ ಅನುನಾಸಿಕ ಸಂಬಂಧಪಟ್ಟಿದೆ. ಹಾಗಾಗಿ ಇಲ್ಲಿ ತಾ ಮತ್ತು ಜಾ ಆಗುತ್ತೆ ಅನುನಾಸಿಕವಲ್ಲದ ಅಕ್ಷರ ಕೇಳೋದ್ರಿಂದ. ಇನ್ನು 17ನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವ್ಯಂಜನಗಳಿದೆ ಅಂತ ಕೇಳಿದರೆ 34. ವರ್ಗೀಯ ಮತ್ತು ಅವರ್ಗೀಯ ಸೇರ್ಬಿಟ್ಟು 34 ಒಟ್ಟು ಕೇಳಿದರೆ, ನಾಟ್ ಓನ್ಲಿ ವರ್ಗೀಯ ವ್ಯಂಜನ. ಹಾಗಾಗಿ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? 34 ಸರಿಯಾದಂತ ಉತ್ತರ ಆಗುತ್ತೆ. ಮೇಲ್ವಾತು ಅಂತಕ್ಕಂಥ ಪದದಲ್ಲಿರುವಂತಹ ಸಂಧಿ ಆದೇಶ ಸಂಧಿ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ವೃದ್ಧಿ ಸಂಧಿಗೆ ಸರಿಯಾದಂತ ಉದಾಹರಣೆ ಯಾವ್ದಂತ ಕೇಳಿದರೆ ಸರಿಯಾದಂತ ಉದಾಹರಣೆ ಅಷ್ಟೈಶ್ವರ್ಯ ಆಗುತ್ತೆ. ಆಪ್ಷನ್ಸ್ 2 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 20ನೇ ಪ್ರಶ್ನೆ ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶಕ್ಕಾಗಿ ಕಾದಿದ್ದಳು ಯಾರಿಗಾಗಿ? ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವಂತಹ ಪದ ಯಾವುದಂತ? ರಾಮನ. ಅಂತಕ್ಕಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿದೆ. ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ಸ್ 3 ಆಗುತ್ತೆ. ಇನ್ನು 21ನೇ ಪ್ರಶ್ನೆಗೆ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವಂತ ಘಟಕ ಯಾವುದು? ಧ್ವನಿಮ ಅಂತೇಳಿ ಸರಿಯಾದಂತ ಉತ್ತರ ಆಗುತ್ತೆ. ಧ್ವನಿಮ ಆಪ್ಷನ್ಸ್ 2. ಇನ್ನು ಮಾತೃಭಾಷಾ ಕಲಿಕೆಯು ಅನುಭವ ವಿಕಾಸಕ್ಕೆ ನೆರವಾಗುವುದು. ಹಾಗಾಗಿ ಆಪ್ಷನ್ಸ್ 1 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 23ನೇ ಪ್ರಶ್ನೆಗೆ ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಅಂತೇಳಿ ಕರೀತಾರೆ. ನಿರಂತರ ವಾಕ್ಯವನ್ನು ಉಚ್ಚರಿಸುವಂತ ಅಭ್ಯಾಸ. ಇದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಉಚ್ಚಾರಣೆಯ ದೋಷ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಪಾಸಿಟಿವ್ ಇದರಿಂದ ಇರೋದ್ರಿಂದ ಈ ಆಪ್ಷನ್ಸ್ ತಪ್ಪಾಗುತ್ತೆ. ಹಾಗಾಗಿ ಇವೆಲ್ಲ ಏನಾಗುತ್ತೆ? ಉಚ್ಚಾರಣೆ ದೋಷಕ್ಕೆ ಕಾರಣ ಆಗುತ್ತೆ. ಹಾಗೆ ಸರಿಯಾದಂತ ಉತ್ತರ ನಿರಂತರವಾಗಿ ವಾಕ್ಯವನ್ನ ಉಚ್ಚರಿಸುವಂತ ಅಭ್ಯಾಸ. ಇನ್ನು ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮೇಲ್ವಿಚಾರಕ ಭಾಷಾ ಶಿಕ್ಷಕ ಆಗಿರ್ತಾನೆ. ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಯಾವುದು? ರೇಡಿಯೋ ಧ್ವನಿಸ ರೆಡಿ ಆಗಿದೆ. ಉಪನ್ಯಾಸ ವಿಧಾನ
ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು? ಉತ್ತಮ ಸಂವಹನ ಕೌಶಲ ಒದಗಿಸುವಂಥದ್ದು. ಇನ್ನು ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ ಅಂತೇಳಿ ಕೇಳಿದರೆ ನಕಲು ಮಾಡುವಂತಹ ಸಾಧ್ಯತೆ ಇಲ್ಲಿರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಪಕ್ಕದಲ್ಲಿ ನೋಡ್ಕೊಂಡು ಬರೆಯುವ ಸಾಧ್ಯತೆ ಇರುತ್ತೆ ಮುಂದಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಯಿಂದ. ಇನ್ನು ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತ ಕೇಳಿದರೆ ವಿವರಿಸುವಂತಹ ಪರೀಕ್ಷೆ ವಸ್ತುನಿಷ್ಠ ಪರೀಕ್ಷೆಗಳ ವಿಧವಾಗಿರುವುದಿಲ್ಲ. ಇನ್ನು 29ನೇ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಸ್ಮರಣ ಶಕ್ತಿ ಕಡಿಮೆ ಇರುತ್ತೆ. ನೋಡಿ, ಪ್ರತಿಭಾವಂತ ವಿದ್ಯಾರ್ಥಿಯ ಒಂದು ಸ್ಮರಣ ಶಕ್ತಿ ತುಂಬಾ ಹೆಚ್ಚಾಗಿಯೇ ಇರುತ್ತೆ, ಹಾಗಾಗಿ ಇದು ಗುಣಲಕ್ಷಣ ಅಲ್ಲ. ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ 4 ಆಗುತ್ತೆ. ಇನ್ನು CCA ಅಂತಂದ್ರೆ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಕಂಟಿನ್ಯೂಸ್ ಎವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ನಿರಂತರ ಅಂಡ್ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ, CCA ಅಂತ. ಹಾಗಾಗಿ ಸರಿಯಾದಂತ ಉತ್ತರ ನಿರಂತರ ವ್ಯಾಪಕ ಮೌಲ್ಯಮಾಪನ. ಸ್ನೇಹಿತರೆ, ನಾವು 100% 30 ಪ್ರಶ್ನೆಗೆ ಸರಿಯಾದಂತಹ ಉತ್ತರಗಳನ್ನ ಸಂಭವನೀಯ ಸರಿಯಾದಂತಹ ಉತ್ತರಗಳನ್ನ ನೀಡಿದ್ದೇವೆ. ಹಾಗೆಯೇ ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ಕ್ವಶನ್, ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರ್ ಅನ್ನು ನೋಡೋಣ 31ರಿಂದ. ಇನ್ ದ ಪ್ಯಾಸೇಜ್ ದ ರಿಯಲ್ ಪ್ಯಾಸೇಜ್ ಇದೆ. ಇನ್ ದ ಪ್ಯಾಸೇಜ್ ದ ರಿಯಲ್ ಪೂಲ್ಸ್ ಆರ್ ಕಿಂಗ್ ಅಂಡ್ ದ ಮಿನಿಸ್ಟರ್ ಅಂತ. ಇನ್ನು 32ನೇ ಪ್ರಶ್ನೆಗೆ ನೈಟ್ ಇಂಟು ಡೇ ಅಂಡ್ ಡೇ ಇಂಟು ನೈಟ್ ಅಂತ. ಇನ್ನು 33ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಟ್ ನೈಟ್ ಆಗುತ್ತೆ. ಇನ್ನು 34ನೇ ಪ್ರಶ್ನೆಗೆ ದ ಸನ್ ಕ್ಯಾಮ್ ಅಪ್ ಅಂತ. ಇನ್ನು 35ನೇ ಪ್ರಶ್ನೆಗೆ ಡೆತ್ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 36ನೇ ಪ್ರಶ್ನೆಗೆ ಪ್ರೆಟ್ಟಿ ಹ್ಯಾಂಡ್ಸಮ್ ಅಟ್ರಾಕ್ಟಿವ್ ಅಂಡ್ ಲವ್ಲಿ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 37ನೇ ಪ್ರಶ್ನೆಗೆ ಎವ್ರಿ ಒನ್ ವಾಸ್ ಸ್ಲೀಪ್ ಇನ್ ದ ಡೇ ಅಂಡ್ ಸ್ಟಾರ್ಟೆಡ್ ದೇರ್ ಬಿಸಿನೆಸ್ ಅಟ್ ನೈಟ್ ಅಂತ ಸರಿಯಾಗುತ್ತೆ. ಇನ್ನು 38ನೇ ಪ್ರಶ್ನೆಗೆ ಅಸ್ಟೋನಿಶ್ಮೆಂಟ್ ಅಂತ ಹೇಳಿ ಅಸ್ಟೋನಿಶ್ಮೆಂಟ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ಪ್ಯಾರಾಗ್ರಾಫ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ದ ಪ್ಲೇಸ್ ವೇರ್ ಪೇಪರ್ ಬೋಟ್ಸ್ ಯೂಸ್ಡ್ ಫ್ಲೋಟ್ 1 by 1 ಅಂತ ಇದೆ ಡೌನ್ ದ ರನ್ನಿಂಗ್ ಸ್ಟ್ರೀಮ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ದ ರೀಜನ್ ಫಾರ್ ರೈಟಿಂಗ್ ದ ನೇಮ್ ಅಂಡ್ ನೇಮ್ ವಿಲೇಜ್ ಇನ್ ಬಿಗ್ ಬ್ಲಾಕ್ ಲೆಟರ್ಸ್ ಅಂತ ಹೇಳಿದೆ. ಸಮ್ ಇನ್ ಸ್ಟ್ರೇಂಜ್ ಲ್ಯಾಂಡ್ ವಿಲ್ ಫೈಂಡ್ ಅಂಡ್ ನೌ ಹೂ ಚೈಲ್ಡ್ ವಾಸ್ ಅಂತೇಳಿ ಸರಿಯಾದಂತ ಉತ್ತರ ಆಗುತ್ತೆ ಆಪ್ಷನ್ಸ್ 1. ಇನ್ನು 41ನೇ ಪ್ರಶ್ನೆಗೆ AB ಮತ್ತು AB ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 42ನೇ ಪ್ರಶ್ನೆಗೆ 4th ಆಪ್ಷನ್ಸ್ ಅನ್ಯೂಜುವಲ್, ಸರ್ಪ್ರೈಸಿಂಗ್ ಅಂಡ್ ಅನ್ಫ್ಯಾಮಿಲಿಯರ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 43ನೇ ಪ್ರಶ್ನೆಗೆ ಪರ್ಸನಿಫಿಕೇಶನ್ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 44ನೇ ಪ್ರಶ್ನೆಗೆ ಶೂಲಿ ಫ್ಲವರ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. 45ನೇ ಪ್ರಶ್ನೆಗೆ ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋಟ್ಸ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 46ನೇ ಪ್ರಶ್ನೆಗೆ ಎ ಕ್ವಶನ್ ಮಾರ್ಕ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 47ನೇ ಪ್ರಶ್ನೆಗೆ ದ ವರ್ಡ್ ವೀಲ್ಸ್ ಅಂತಕ್ಕಂಥದ್ದು ಚೇರ್ ಅಂತಕ್ಕಂಥ ಕೊಲೆಕ್ಟೆಡ್ ವಿತ್ ದ ಚೇರ್ಗೆ ಸಂಬಂಧಪಟ್ಟಿದೆ. ಸರಿಯಾದಂತ ಆಪ್ಷನ್ಸ್ 3 ಆಗುತ್ತೆ. ಇನ್ನು 48ನೇ ಪ್ರಶ್ನೆಗೆ ಸರಿಯಾದಂತ ಆಪ್ಷನ್ಸ್ ಆರ್ ನಾಟ್ ದೇ ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು 49ನೇ ಪ್ರಶ್ನೆಗೆ ದ ನ್ಯೂ ನೈಫ್ ವಾಸ್ ಎ ಶಾರ್ಪ್ ಬಟ್ ದ ಓಲ್ಡ್ ಒನ್ ವಾಸ್ ಬ್ಲಂಟ್ ಅಂತೇಳಿ ಸರಿಯಾದಂತ ಉತ್ತರ ಆಗುತ್ತೆ ಆಪ್ಷನ್ಸ್ 3. ಇನ್ನು 50ನೇ ಪ್ರಶ್ನೆಗೆ ದ ಕರೆಕ್ಟ್ ಸಫಿಕ್ಸ್ ಟು ಬಿ ಹ್ಯಾಡೆಡ್ ದ ವರ್ಡ್ ಕೈಂಡ್ ಟು ಮೇಕ್ ಇಂಟು ನೌನ್ ಆಸ್ ನೆಸ್ ಅಂತಕ್ಕಂಥ ಸರಿಯಾಗುತ್ತೆ, ಕೈಂಡ್ನೆಸ್ ಅಂತಕ್ಕಂಥದ್ದು. ಇನ್ನು 51ನೇ ಪ್ರಶ್ನೆಗೆ ಡಾಕ್ಟರ್ ಜಾರ್ಜಿಯೋ ರೋಜಾನೋ ಅಂತಕ್ಕಂಥ ಸರಿಯಾಗುತ್ತೆ. ಇನ್ನು 52ನೇ ಪ್ರಶ್ನೆಗೆ ಕಂಟೆಂಟ್ ಅನಾಲಿಸಿಸ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 53ನೇ ಪ್ರಶ್ನೆಗೆ ಮೇ ಡಿಸರ್ನೆಟ್ ಇಂಟು ಪ್ಯೂರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 54ನೇ ಪ್ರಶ್ನೆಗೆ ಸ್ಪೀಕಿಂಗ್ ಸ್ಕಿಲ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 55ನೇ ಪ್ರಶ್ನೆಗೆ ನಾಲೆಡ್ಜ್, ಕಾಂಪ್ರಿಹೆನ್ಷನ್, ಎಕ್ಸ್ಪ್ರೆಷನ್ ಅಂಡ್ ಅಪ್ರಿಸಿಯೇಷನ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 56ನೇ ಪ್ರಶ್ನೆಗೆ ಸ್ಪೇಟಿಯಲ್ ಇಂಟೆಲಿಜೆನ್ಸ್ ಸರಿಯಾದಂತ ಉತ್ತರ ಆಗುತ್ತೆ. 57ನೇ ಪ್ರಶ್ನೆಗೆ ಆಪ್ಷನ್ಸ್ 3 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 58ನೇ ಪ್ರಶ್ನೆಗೆ ದ ಅಂಡರ್ಲೈಯಿಂಗ್ ಥಿಯರಿ ಬಿಲೀಫ್ಸ್ ಅಬೌಟ್ ಲ್ಯಾಂಗ್ವೇಜ್ ಅಂಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 59ನೇ ಪ್ರಶ್ನೆಗೆ ಟೋಟಲ್ ಫಿಸಿಕ್ಸ್ ರೆಸ್ಪಾನ್ಸ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 60ನೇ ಪ್ರಶ್ನೆಗೆ ಫ್ರೀಕ್ವೆಂಟ್ ಪ್ಯಾಟರ್ನ್ ಡ್ರಿಲ್ಸ್ ಅಂಡ್ ರೆಪಿಟೇಷನ್ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾವು ಅದು ಸೈಕಾಲಜಿಯ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.